ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ಬಂದು ವೀಕ್ಲಿ ವೆಜಿಟೇಬಲ್ ಏನಿರುತ್ತೆ, ಒಂದು ವಾರಕ್ಕೆ ಏನೇನು ಬೇಕು ಅದು ಫುಲ್ಲು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ವ್ಲಾಗ್ನು ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಮೊದಲು ನಾನು ಹೂವು ಮತ್ತು ಹಣ್ಣುಗಳು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಫಸ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಹೂವಲ್ಲಿ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಎಲ್ಲ ಬರುತ್ತಲ್ಲ ಅದೆಲ್ಲ ಸಿಕ್ಕಿದೆ. ಇನ್ನು ಹಣ್ಣು ಬಂದು ಬಾಳೆಹಣ್ಣು, ಆರೆಂಜು ಮತ್ತು ಸೇಬು, ಆಮೇಲೆ ಒಂದಷ್ಟು ಆಮ್ಲ ಜ್ಯೂಸ್ಗೆ ಅಂತ ಎಲ್ಲ ಬೇಕಾಗುತ್ತಲ್ಲ ಅದಕ್ಕೆ, ಆಮೇಲೆ ಲೈಮು. ಏನೇನು ತಂದಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಆಮ್ಲ ಮತ್ತು ಲೈಮು ಎರಡೂ ನಾನು ಈ ಥರ ಒಂದೇ ಕವರಲ್ಲಿ, ಜಿಪ್ಲಾಕ್ ಕವರ್ ಏನು ಬರುತ್ತೆ ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇನ್ನು ಅಡುಗೆಗೆ ಬೇಕಾಗಿರುವಂಥ ತರಕಾರಿಗಳು ಎಲ್ಲ ತೋರಿಸ್ತಾ ಇದ್ದೀನಿ. ಶುಂಠಿ, ಆಮೇಲೆ ಸೌತೆಕಾಯಿ, ಬಿಟ್ಟರ್ಗಾರ್ಡ್, ಹಾಗಲಕಾಯಿ, ಇದೆಲ್ಲ ಒಂದೊಂದೇ ತೋರಿಸ್ಕೊಳ್ತಾ ಹೋಗ್ತೀನಿ. ಹೆಂಗೋ ಆರ್ಗನೈಸ್ ಮಾಡ್ತಾ ಇದೆ, ಹಾಗೆ ತೋರಿಸೋಣ ಅಂತ ಹೇಳಿ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಬಂದು ಬೆಂಡೆಕಾಯಿ ಪಲ್ಯ ನಾವು ತುಂಬ ತಿಂತೀವಿ ಮನೆಯಲ್ಲಿ. ಸೊ ಬೆಂಡೆಕಾಯಿ ನಂಗೆ ತುಂಬ ಇಷ್ಟ. ಸೊ ನನ್ನ ಹಸ್ಬೆಂಡಿಗೂ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸಬ್ಜಿ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿನೇ ಸ್ಟಾಕಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟು ಬಂದು ಲೌಕಿ ಮತ್ತು ಕ್ಯಾಬೇಜು, ಸೋರೆಕಾಯಿ, ಆಮೇಲೆ ಹೂಕೋಸು ಎರಡೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆಲ್ಲ. ಇವನ್ನು ದೋಸೆ ಮತ್ತು ಚಪಾತಿ ಎಲ್ಲ ಮಾಡಿದ್ರೆ ಬೇಗ ಮಾಡ್ಕೊಳ್ಬೋದು ಈ ಸಬ್ಜಿಯಲ್ಲಿ, ಈ ತರಕಾರಿಯಲ್ಲಿ. ಅದಾದಮೇಲೆ ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್. ಸೊ ಇದು ಅಷ್ಟೇ, ಏನಾದರೂ ಸಬ್ಜಿ ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡಿದಾಗ ಕ್ಯಾಪ್ಸಿಕಮ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ. ಇನ್ನು ಇದು ಬಂದ್ಬಿಟ್ಟು ಅವರೆಕಾಯಿ, ಚಪ್ರದ ಅವರೆಕಾಯಿ ಅಂತಾರಲ್ಲ ಅದು ಅಷ್ಟೇ ಸಾಂಬಾರಿಗೆ ಅದಕ್ಕೆಲ್ಲ. ಮತ್ತು ಬೀನ್ಸು, ಬಾಳೆಹಣ್ಣು, ಇದು ಬಂದು ನಾಟಿ ಬೀನ್ಸ್ ಸಿಗುತ್ತಲ್ಲ ಆ ಥರ ಬೀನ್ಸು, ಮತ್ತು ಬಾಳೆಹಣ್ಣು ಏನಾದರೂ ಪಲ್ಯ ಮಾಡೋದಕ್ಕೆ, ಇಲ್ಲಾಂದರೆ ಬೋಂಡ ಬಜ್ಜಿ ಏನಾದರೂ ಮಾಡೋದಕ್ಕೆ. ನೆಕ್ಸ್ಟು ಬಂದು ತೊಂಡೆಕಾಯಿ. ಈ ತೊಂಡೆಕಾಯಿ ಅಂತೂ ತುಂಬಾ ಸ್ಪೆಷಲು. ಇದು ಬಂದು ಮಂಗಳೂರು ತೊಂಡೆಕಾಯಿ ಅಂತಾರಲ್ಲ ಅದು, ಸ್ವಲ್ಪ ದಿನ ಹೊರಗಡೆ ಇಟ್ಟರು ಏನೂ ಆಗಲ್ಲ ಇದು. ಆಮೇಲೆ ಬ್ರಿಂಜಲು, ಹೆಣ್ಗಾಯಿ ಅಥವಾ ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲ ಮಾಡಿದಾಗ ಏನಾದರೂ ಪಲ್ಯ ಎಲ್ಲ ಮಾಡೋದಕ್ಕೆ ಮುಳ್ಗಾಯಿ ಎಲ್ಲ ತೊಗೊಂಬಂದು ಸ್ಟಾಕಲ್ಲಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಇದು ಒಂದು ಜವಳಿಕಾಯಿ. ನನಗೆ ಇದರ ಹೆಸರು ಗೊತ್ತಿರಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದು ನೇಮ್ ಏನಂತ ಗೊತ್ತಿಲ್ಲ ಅಂದಾಗ ತುಂಬ ಜನ ಕಾಮೆಂಟ್ ಮಾಡಿದರು ಜವಳಿಕಾಯಿ ಅಂತ ಹೇಳಿ. ಇದು ಅಷ್ಟೇ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇದು ಅಷ್ಟೇ, ಇವನ್ ಪಲ್ಯ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಂಗೆ ಕಟ್ ಮಾಡಿಬಿಟ್ಟು ತವಾ ಮೇಲೆ ಇಟ್ಬಿಟ್ಟು ಮಸಾಲ ಎಲ್ಲ ಹಾಕಿ ಫ್ರೈ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಾಳೆ ದಿಂಡು, ಆಮೇಲೆ ಆಲೂಗಡ್ಡೆ. ಬಾಳೆ ದಿಂಡಿಂದು ನಾವು ಪಲ್ಯನೂ ಮಾಡ್ಕೊಳ್ಬೋದು, ಇವನ್ ಜ್ಯೂಸ್ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಬರುತ್ತೆ. ಆಮೇಲೆ ಫೈನಲಿ ಟೊಮೊಟೊ ಹಣ್ಣು ಅಂತೂ ತುಂಬ ಬೇಕಾಗುತ್ತೆ. ಯಾವಾಗಲೂ ಸ್ಟಾಕಲ್ಲಿ ಇರಲೇಬೇಕು ಮನೆಯಲ್ಲಿ. ನನ್ನ ಹತ್ರ ಆಲ್ರೆಡಿ ಇತ್ತು ಟೊಮೊಟೊಸ್ ಎಲ್ಲ, ಸೊ ಸ್ವಲ್ಪ ಮಾತ್ರ ತೊಗೊಂಡು ಬಂದಿದ್ದೀನಿ. ಇವನ್ ಈರುಳ್ಳಿನೂ ಅಷ್ಟೇ ಇತ್ತು ಮನೇಲಿ ಸ್ಟಾಕು, ಅದಕ್ಕೆ ಸ್ವಲ್ಪ ಬ್ಯಾಕಪ್ಗೆ ಇಟ್ಕೊಂಡಿದ್ದೀನಿ ಪರ್ಚೇಸ್ ಮಾಡಿ. ಇನ್ನೂ ಮಲ್ಲಿಗೆ ಹೂವು ಮತ್ತು ಇನ್ನೊಂದು ಆ ಥರ ಹೂವು ಸಿಕ್ಕಿತ್ತು. ಪೂಜೆಗೆಲ್ಲ ಬೇಕೇ ಬೇಕಾಗುತ್ತೆ ಬಿಡಿ ಹೂವು ಮತ್ತು ಮಲ್ಲಿಗೆ ಹೂವೆಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆನೇ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಸೊ ಹೂವು ಅಂತೂ ನಮ್ಮ ಮನೇಲಿ ಬೇಕೇ ಬೇಕು. ಸೊ ನೆಕ್ಸ್ಟು ಬಂದು ಸಬ್ಬಾಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸಬ್ಬಾಸಿಗೆ ಸೊಪ್ಪು ಬಂದು ಬೋಂಡ ಏನಾದರೂ ಮಾಡಿದಾಗ ಬರುತ್ತೆ ಅಂತೇಳಿ ತಂದಿಟ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ನುಗ್ಗೆ ಸೊಪ್ಪಿನ ಹೂವು ಮತ್ತು ಮೊಟ್ಟೆ ಎರಡನ್ನೂ ಹಾಕ್ಬಿಟ್ಟು ಪಲ್ಯ ಥರ ರೆಸಿಪಿನ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಮ ಮನೆಗಳಲ್ಲೂ ನುಗ್ಗೆ ಸೊಪ್ಪು ಏನಾದರೂ ಸಿಕ್ಕಿದ್ರೆ, ನುಗ್ಗೆ ಸೊಪ್ಪಿನ ಹೂವು ಏನಾದರೂ ಸಿಕ್ಕಿದ್ರೆ ಈ ರೆಸಿಪಿನ ಖಂಡಿತ ತಪ್ಪದೇನೆ ಟ್ರೈ ಮಾಡಿ. ನನ್ನ ಒಂದು ಚೈಲ್ಡ್ಹುಡ್ ಮೆಮೊರಿ ಇದು. ಸೊ ನಾನು ಈ ಸೊಪ್ಪಿನ ಹೂವಿನ ಪಲ್ಯಕ್ಕೆ ಬಂದುಬಿಟ್ಟು ಇಲ್ಲಿ ಬಂದು ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ನುಗ್ಗೆ ಸೊಪ್ಪಿನ ಹೂವು ಏನು ಬರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗಂತೂ ಇದ್ರ ಸೀಸನ್ನೇ ನಡೀತಾ ಇದೆ. ನುಗ್ಗೆ ಸೊಪ್ಪಿನ ಹೂವು ಎಲ್ಲ ಕಡೆ ಸಿಗ್ತಾ ಇದೆ, ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಸೊ ಮೊದಲಿಗೆ ನಾನೊಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದು ಎಲ್ಲದೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಗನೆ ಫ್ರೈ ಆಗಲಿ ಅಂತ ನಾನು ಸ್ವಲ್ಪ ಪುಡಿ ಉಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಹೂವು ಏನು ಬರುತ್ತಲ್ಲ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆಗಿಂತನೂ ಸ್ಮೂತಾಗಿ ಬರುತ್ತೆ ನೀವು ಚೆನ್ನಾಗಿ ಕುಕ್ ಮಾಡಿದ್ರೆ. ಜಾಸ್ತಿ ಟೈಮ್ ಕುಕ್ ಮಾಡಬೇಕಂತಲೇ ಏನಿಲ್ಲ, ತುಂಬ ಕಡಿಮೆ ಟೈಮಲ್ಲೇ ಬೇಗನೆ ಕುಕ್ಕಾಗಿ ಹೋಗ್ಬಿಡತ್ತೆ.
ನಾನು ಇಲ್ಲಿ ಮಗ್ಗು ಹೂವು ಎಲ್ಲ ಸಿಕ್ಕಿದೆ. ಸೊ ಎಲ್ಲದನ್ನು ಸೇರಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಹಾಕ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕದು ಈ ಥರ ಒಂದು ಕಡ್ಡಿಗಳಿದೆಯಲ್ಲ ಅದೆಲ್ಲ ಏನೂ ಆಗಲ್ಲ, ಅದು ಕೂಡ ಬೆಂದೋಗ್ಬಿಡುತ್ತೆ. ಬಟ್ ಆದಷ್ಟು ಅದಿದ್ದರೆ ತೆಗೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಮಾಡಿ ನೀವು. ಸೊ ನೆಕ್ಸ್ಟು ಏನು ಫ್ರೈ ಆಗಿತ್ತಲ್ಲ ಟೊಮೊಟೊ ಈರುಳ್ಳಿ, ಅದಕ್ಕೆ ನಾನು ಈ ಹೂವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಅಂತ ಹೇಳಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಕೂಡ ಆರೋಗ್ಯ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ, ಒಳ್ಳೆಯದು. ಆಮೇಲೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಇದು ಕೊಡುತ್ತೆ. ಸೊ ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲೆ ಎಲ್ಲದೂ ಯೂಸ್ ಆಗುತ್ತೆ. ಸೊ ಅದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದಾದಮೇಲೆ ಫ್ರೈ ಆದಮೇಲೆ ನಾನು ಒಂದು 3 ಮೊಟ್ಟೆನ ಈ ಥರ ಬ್ರೇಕ್ ಮಾಡಿ ಅದನ್ನು ಬೀಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಮೊಟ್ಟೆನ ಇವಾಗ ಬೆಂದಿರುವಂಥ ಹೂವಿಗೆ ಸೇರಿಸ್ಕೊಳ್ಳೋಣ, ಓಕೆನಾ. ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಈ ಪಲ್ಯ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮಗೆ ಮೊಟ್ಟೆ ಯಾವುದು ನುಗ್ಗೆ ಸೊಪ್ಪಿನ ಹೂವು ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬ ಜನ ಹೇಳ್ತಾರೆ ಸ್ವಲ್ಪ ಕಹಿ ಇರುತ್ತೆ ಅಂತ. ಇಲ್ಲ, ಆ ಥರ ಏನು ಕಹಿ ಇರಲ್ಲ. ಸ್ವಲ್ಪ ಉಪ್ಪು ನೀವು ನೋಡಿಕೊಂಡು ಸೇರಿಸ್ಕೊಂಡ್ರೆ ಟೇಸ್ಟು ಕೂಡ ಬ್ಯಾಲೆನ್ಸ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಇವತ್ತು ನೈಟು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಜೊತೆ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮೊಟ್ಟೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೆಷಲ್ ಆಗಿರಲಿ ಇವತ್ತು ಡಿನ್ನರ್ ಅಂತ ಹೇಳ್ಬಿಟ್ಟು ಸೊ ಪಲ್ಯದ ಜೊತೆ ಮೊಟ್ಟೆ ದೋಸೆನ ಹಾಕಿ ಕೊಡ್ತಾ ಇದ್ದೀನಿ. ಈ ಹೂವಿನ ಪಲ್ಯ ಏನಿದೆ ಅಲ್ಲ, ಅದಕ್ಕೆ ನೀವು ಬೇಕಂದರೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ನಾನು ಬರೀ ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ನಂಗೆ ಅಷ್ಟೇ ಸಾಕು ಅನಿಸ್ತು. ಸೊ ಇವತ್ತಿನ ನುಗ್ಗೆ ಹೂವಿನ ಒಂದು ಪಲ್ಯ, ದೋಸೆ, ಆಮೇಲೆ ಸ್ವಲ್ಪ ಸಾಂಬಾರು, ಇದಿಷ್ಟು ಇಟ್ಬಿಟ್ಟು ನಾನು ಮನೆಯವ್ರಿಗೆ ಸರ್ವ್ ಮಾಡಿದ್ದೀನಿ. ಹೆಂಗೆ ಅನಿಸ್ತು ರೆಸಿಪಿ, ಹೆಂಗಿತ್ತು ಇವತ್ತಿನ ವ್ಲಾಗ್? ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಖಂಡಿತ ನುಗ್ಗೆ ಸೊಪ್ಪಿನ ಹೂವು ಸಿಕ್ಕಿದ್ರೆ ಮಿಸ್ ಮಾಡಿದೆ ಈ ರೆಸಿಪಿನೇ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.